ಜಾರಕಿಹೊಳಿ ಸಹೋದರರು ಬರ್ತಿರೋ ಅವರೆಲ್ಲರೂ ಇವತ್ತು ನಾವು ಕನ್ವಿನ್ಸ್ ಮಾಡುವಂಥಲ್ಲಿದ್ದೀವಿ. ಅನೇಕ ರೈತರು ಕನ್ವಿನ್ಸ್ ಮಾಡ್ತಾ ಇದ್ದಾರೆ ಪಾಪ. ಶಶಿಕಾಂತ್ ಗುರೂಜಿ ಆಯಿತು, ಅದ್ರ ಜೊತೆಗೆ ನಮ್ಮ ಚೋನಪ್ಪ ಪೂಜಾರಿ ಅವರಾಯ್ತು, ಇವರು ಎಲ್ಲ ಮೂಮೆಂಟ್ ಹೇಳ್ತಾ ಇದ್ದಾರೆ. ಅವ್ರಿಗೂ ಪಾಪ ಶಕ್ತಿ ಒಂದು ಲಿಮಿಟೇಷನ್ಸ್ ಇರ್ತದೆ ಹೋರಾಟಗಾರರಿಗೆ. ಆದರೂ ಅವ್ರು ಹೋರಾಟ ಮಾಡ್ತಾ ಇದ್ದಾರೆ. ನೀವು ಅದನ್ನು ಕೇಳಬೇಕು. ನೀವು ಆಯ್ಕೆ ಆಗಿದ್ದಾನೆ ಇವತ್ತು ಕೃಷಿ ಪತ್ತಿನ ಬ್ಯಾಂಕ್ನ ಮೂಲಕ ಕೃಷಿಕರಿಗೆ ಹೆಲ್ಪ್ ಮಾಡೋ ಸಲುವಾಗಿ. ಮತ್ತು ಕೃಷಿಕರಿಗೆ 1 ಲಕ್ಷ ಮಾಡಿರಿ. ಏನು ತಪ್ಪದ ಕತ್ತಿಯವರ, ಏನು ತಪ್ಪದ ಜಾರಕಿಹೊಳಿ ಅವರ, ಏನು ತಪ್ಪದ ರೀ ಜೊಲ್ಲೆ ಅವರ, ಮಾಡಿರಿ. ರೈತರು ಉಳ್ದ ಬೆಳೆದಪ್ಪ ಅಂದ್ರೆ ನಾವು ನೀವೆಲ್ಲ ಬಡ್ಡಿ ಆಡ್ಲಿಕ್ಕೆ ಬರ್ತದೆ. ಬಡ್ಡಿ ಆಡೋಕ್ಕೆ ಬ್ಯಾಂಕ್ ತೆಗೆ ಬರ್ತದೆ. ಈಗೇನು ನಮ್ಮ ಜೊಲ್ಲೆ ಅವರು ತೆಗೆದೇನಪ್ಪ ಬ್ಯಾಂಕ್ಗಳು ಸಮಾಜ ಕಲ್ಯಾಣ ಇರಲಿ, ಬಡ್ಡಿ ರೊಕ್ಕ ಕೊಡ್ತಾರೆ, ಸಾಲ ಕೊಡ್ತಾರೆ, ಹಂಗೆ ಕೊಡ್ತಾರೆ, ಬಡ್ಡಿ ತೊಗೊಳ್ತಾರೆ, ವಸೂಲಿ ಮಾಡ್ಕೋತಾರೆ, ಹಣಗೆ ಭೂಮಿ ಇಟ್ಕೊಂಡಿರ್ತಾರೆ, ಮತ್ತೆ ಇಟ್ಕೊಂಡಿರ್ತಾರೆ. ಇಟ್ಕೊಂಡು ಲಾಭದಲ್ಲೇ ಇದ್ದಾರೆ. ಅದು ಮಾಡಲಿ ಅವ್ರು ವಾಣಿಜ್ಯ. ನಾವು ಬೇಡ ಅನ್ನೋದಿಲ್ಲ, ಸಾಲ ತೊಗೊಳ್ಳೋ ಪಾಪ ತೊಗೊಳ್ಳಿ. ಬಟ್ ಇಲ್ಲಿ ಕೃಷಿ ಒಳಗೂ ಸಹಿತ ನಾವು ವಾಣಿಜ್ಯ ತೊಗೊಂಬರ್ತೀವಿ ಅಂತ ಹೇಳ್ತೀರಿ, ಸಾಲ ಕೊಡ್ತೀನಿ ಅಂತ ಹೇಳ್ತಾರೆ ಜೊಲ್ಲೆಯವರಿಂದ. ಆದರೆ ದಯವಿಟ್ಟು ರೈತರಿಗೆ ಇದು 1 ಲಕ್ಷ ಮಾಡಿ 60,000 ತನಕ ಶೂನ್ಯ ಬಡ್ಡಿ ದರದಾಗ ಉಳಿದ ರೊಕ್ಕದ ಮಿನಿಮಮ್, ಉಳಿದ ಹಣಕ್ಕೆ ಮಿನಿಮಮ್ ಬಡ್ಡಿ ಹಾಕಿದರೆ ಪಾಪ ರೈತ ಬದುಕ್ತಾನ ಅಂತ ಒಂದು ಅಭಿಪ್ರಾಯ. ನಿಮಗೇನು ಅನ್ನಿಸ್ತದ? ನಾನು ಹೇಳಿ ತಪ್ಪು ಅನ್ನಿಸ್ತದೇನು? ತಪ್ಪಾದ್ರೆ ಬಂದು ಚರ್ಚೆ ಮಾಡಿರಿ ಅಂತ ಆಹ್ವಾನ ಕೊಡ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. S16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯದಕ್ಕಾಗಿ ನೋಡಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ S16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.